ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅದರದ್ದು 31, 32, 33ನೇ ಶ್ಲೋಕಗಳನ್ನು ನೋಡುವ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿನ್ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಕ್ಷಿಪ್ರಂ ಕ್ ಮತ್ತು ಷ ಷಣ್ಮುಖ ಷ ಅಡಿ ಒತ್ತು ಇದೆ. ಕ್ಷಿಪ್ರಂ ಪ್ ಮತ್ತು ರ. ಕ್ಷಿಪ್ರಂ ಅನುಸ್ವರದ ಉಚ್ಚಾರಣೆ ಮ್. ಭವತಿ ಭ. ಯಾಕೆ ಅಲ್ಲಿ ಮು ಉಂಟಂದರೆ ಮುಂದಿನ ಅಕ್ಷರ ಭ ಇದೆ. ಪಾಪ ಬ ಭಮ ಮಾದ ಅರ್ಧ ಮ್. ಭವತಿ ಭ ಮಹಾಪ್ರಾಣ. ಧರ್ಮಾತ್ಮ ಧ ಮಹಾಪ್ರಾಣ. ಮಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ಮಾದ ಮೊದಲೇ ತಗೊಳ್ಳುವ. ಧರ್ಮಾತ್ಮಾತ್ ಮತ್ತು ಮಾ ದೀರ್ಘಾಕ್ಷರ. ಶಶ್ವ ಶಾದ ನಂತರ ಶು ಶು ಮತ್ತು ವ. ಶಶ್ವಚ್ಛಾಂತಿನ್ ಚ ಮತ್ತು ಛ ಮಹಾಪ್ರಾಣ. ಅಲ್ಲಿ ನಂತರ ಅನುಸ್ವರದ ಉಚ್ಚಾರಣೆ ನ. ತಿನ್ ತಿ ಆದ ನಂತರ ಅನುಸ್ವರದ ಉಚ್ಚಾರಣೆ ನ. ಮುಂದಿನ ಅಕ್ಷರ ತಾ ನೀ ಇದೆ. ನಿಗಚ್ಚತಿ ಗಚ್ಚತಿ ಗಾದ ನಂತರ ಚ ಮತ್ತು ಛ ಮಹಾಪ್ರಾಣ. ಕೌಂತೇಯ ಕೌ ದೀರ್ಘ ಕೌಂತೇಯ ನ ತೇ ಯ ದೀರ್ಘ ತೇ. ಪ್ರತಿಜಾನೀಹಿ ಪ ಮತ್ತು ರ. ಪ್ರತಿಜಾ ದೀರ್ಘ ನೀ ದೀರ್ಘ. ನ ಮೇ ಮೇ ದೀರ್ಘ. ಭಕ್ತಃ ಪ್ರಣಶ್ಯತಿ ಭ ಮಹಾಪ್ರಾಣ. ಕ ಮತ್ತು ತ ಭಕ್ತಃ ವಿಸರ್ಗದ ಉಚ್ಚಾರಣೆ ಫ್. ಮುಂದಿನ ಅಕ್ಷರ ಪ ಇದೆ. ಪ್ರಣಶ್ಯತಿ ಪ ಮತ್ತು ರ. ನ ಮೂರ್ಧನ್ಯ. ಶ್ಯತಿ ಶಿಯತಿ ಶು ಮತ್ತು ಯ. ಓಕೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿನ್ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಒಂದೊಂದೇ ಚರಣ ನೋಡುವ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿನ್ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಎರಡೆರಡು ಚರಣ ನೋಡುವ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿನ್ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಈ 32ನೇ ಶ್ಲೋಕ ನೋಡುವ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ ತೇಪಿ ಯಾಂತಿ ಪರಾಂಗತಿಂ. ಮಾಂ ಹಿ ಮಾದ ನಂತರ ಅನುಸ್ವರದ ಉಚ್ಚಾರಣೆ ಮ. ಹಿ ಪಾರ್ಥ ಪಾ ದೀರ್ಘ ಅರ್ಕಾರ ಒತ್ತಿದೆ. ತಾದ ನಂತರ ಋಕಾರವನ್ನು ತಾದ ಮೊದಲೇ ತಗೊಳ್ಳುವ. ಪಾರ್ಥ ಮಹಾಪ್ರಾಣ. ವ್ಯಪಾಶ್ರಿತ್ಯ ವ್ಯ ವು ಮತ್ತು ಯ. ಪಾ ದೀರ್ಘ ಶು ಮತ್ತು ರಿ ತ ಮತ್ತು ಯ. ವ್ಯಪಾಶ್ರಿತ್ಯ ಏಪಿ ಏ ದೀರ್ಘ. ಅನಂತರ ಅಲ್ಲೊಂದು ಎಸ್ ಮಾರ್ಕ್ ಅಂದರೆ ಅವಗ್ರಹದ ಚಿಹ್ನೆ ಇದೆ. ಅಂದರೆ ಅಲ್ಲೊಂದು ಅಕ್ಷರ ಇತ್ತು, ಈಗ ಲೋಪ ಆಗಿದೆ. ಸ್ಯುಫ್ ಸ್ ಮತ್ತು ಯು ಸ್ಯುಫ್ ವಿಸರ್ಗದ ಉಚ್ಚಾರಣೆ ಫ್. ಪಾಪಯೋನಯಃ ಪಾ ದೀರ್ಘ ಯೋ ದೀರ್ಘ. ನಯಃ ಯಾದ ನಂತರ ಅನುಸ್ವರದ ಉಚ್ಚಾರಣೆ ಹ. ವಿಸರ್ಗದ ಉಚ್ಚಾರಣೆ ಹ. ಸ್ತ್ರೀಯೋ ಸ್ ತ ಮತ್ತು ರಿ 3 ಅಕ್ಷರ ಇದೆ. ಯೋ ದೀರ್ಘ. ಸ್ತ್ರೀಯೋ ವೈಶ್ಯ ವೈ ದೀರ್ಘ ಶ್ ಮತ್ತು ಯಾ ದೀರ್ಘ. ತಥಾ ಸ್ ಮತ್ತು ಥ ಥಾ ಮಹಾಪ್ರಾಣ ದೀರ್ಘ. ಶೂದ್ರಾಸ್ ಶೂ ದೀರ್ಘ ದ ಮತ್ತು ರಾ ದ್ರಾಸ್. ತೇಪಿ ತೇ ದೀರ್ಘ. ಅನಂತರ ಅಲ್ಲಿ ಅವಗ್ರಹದ ಚಿಹ್ನೆ ಇದೆ. ಅಲ್ಲೊಂದು ಸಂಧಿ ಆಗುವಾಗ ಅಕ್ಷರ ಮಾಯ ಆಗಿದೆ. ಯಾಂತಿ ಯಾ ಮತ್ತು ದೀರ್ಘ ಯಾ. ಅನಂತರ ಅನುಸ್ವರದ ಉಚ್ಚಾರಣೆ ನ ತಿ. ತಾತ ಧನ ನಾದ ಅರ್ಧ ನ. ಪರಾಂಗತಿಂ ಪರಾ ನಂತರ ಅನುಸ್ವರದ ಉಚ್ಚಾರಣೆ ಂಗ್. ಗತಿಂ ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ
येऽपि स्युः पापयोनयः स्त्रियो वैश्यास्तथा शूद्रास्तेऽपि यान्ति पराङ्गतिम्. ಒಂದೊಂದೇ ಚರಣ ನೋಡುವ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ ತೇಪಿ ಯಾಂತಿ ಪರಾಂಗತಿಂ. ಎರಡೆರಡು ಚರಣ ನೋಡುವ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ ತೇಪಿ ಯಾಂತಿ ಪರಾಂಗತಿಂ. ನಾಲ್ಕು ಚರಣ ನೋಡುವ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ ತೇಪಿ ಯಾಂತಿ ಪರಾಂಗತಿಂ. ಓಕೆ, 33ನೇ ಶ್ಲೋಕ. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಕಲ್ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಇಲ್ಲಿ ಕಿಂ ಕಿ ಆದ ನಂತರ ಅನುಸ್ವರದ ಉಚ್ಚಾರಣೆ ಮ. ಪುನರ್ಬ್ರಾಹ್ಮಣಾಃ ಪುನರ್ಬ್ರಾಹ್ಮಣ ಪುನಃ ಆದ ನಂತರ ಋಕಾರ ಅಲ್ಲಿ ಬ್ರಾ ಆದ ನಂತರ ಅರ್ಕಾರ ಹುಟ್ಟಿದೆ. ಋಕಾರವನ್ನು ಮೊದಲು ತಗೊಳ್ತೇವೆ. ಬ್ರಾ ಬು ಮತ್ತು ರ ಹ ಮಣ ಹ ಮತ್ತು ಮ ನಾ ದೀರ್ಘ ನಾ ಆದ ನಂತರ ವಿಸರ್ಗದ ಉಚ್ಚಾರಣೆ ಫ್. ಪುಣ್ಯ ಣ ಮತ್ತು ಯಾ ದೀರ್ಘ. ಭಕ್ತ ಕ ಮತ್ತು ತಾ ದೀರ್ಘ ಭ ಮಹಾಪ್ರಾಣ. ರಾಜರ್ಷ ರಾಜರ್ಷ ರಾ ದೀರ್ಘ ಅರ್ಕಾರ ಒತ್ತು ಇದೆ. ಋಕಾರವನ್ನು ಜಾದ ಮೊದಲೇ ಶಾದ ಮೊದಲೇ ತಗೊಳ್ಳುವ. ರಾಜರ್ಷ ಯಸ್ ತಥಾ ತಥಾ ಥಾ ಮಹಾಪ್ರಾಣ. ಅನಿತ್ಯಮ ನಿತ್ಯ ನ ತ ಮತ್ತು ಯ ನಿತ್ಯಮ ಸುಕಲ್ಲೋಕಂ ಸುಕಲ್ ಸುಖ ಆದ ನಂತರ ಅನುಸ್ವರದ ಉಚ್ಚಾರಣೆ ಲ್ ಮುಂದಿನ ಅಕ್ಷರ ಲ ಇದೆ. ವಲಯ ನೆನಪಿಟ್ಟುಕೊಳ್ಬೇಕು. ಈ ಅಕ್ಷರಗಳು ಅನುಸ್ವರದ ನಂತರ ಬಂದರೆ ಅದೇ ಅಕ್ಷರದ ಅರ್ಧವನ್ನು ತಗೊಳ್ತೇವೆ. ಸುಕಲ್ಲೋಕಂ ಲೋಕಂ. ಇಮಂ ಪ್ರಾಪ್ಯ ಇಮಂ ಮಾದ ನಂತರ ಅನುಸ್ವರದ ಉಚ್ಚಾರಣೆ ಮ. ಪ್ರಾಪ್ಯ ಪು ಮತ್ತು ರ ಪು ಮತ್ತು ಯ ಪ್ರಾಪ್ಯ ಭಜಸ್ವ ಮಾಂ ಭ ಮಹಾಪ್ರಾಣ. ಸ ಮತ್ತು ವ ಮಾಂ ಮಾ ದೀರ್ಘ ಮ. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಕಲ್ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಒಂದೊಂದೇ ಚರಣ ನೋಡುವ. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಕಲ್ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಎರಡೆರಡು ಚರಣ ನೋಡುವ. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಕಲ್ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ನಾಲ್ಕು ಚರಣ ನೋಡುವ. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಕಲ್ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.